ಮಾತಾಡಿ ಬಾಬಾ, ಮಾತಾಡಿ. ಸತ್ಯವನ್ನ ನೀವೇ ಕಾಪಾಡ್ಬೇಕು ಬಾಬಾ. ವಿದ್ಯಾ, ಭದ್ರ ಹೇಳ್ತಾರ ದಿಟ್ವೆ. ನೋಡಿದ್ರ ಬಾಬಾ, ನೀವೇ ನೋಡಿದ್ರಿ ತಾನೆ, ಏನು ಮಾತಾಡದೆ ಸುಮ್ಕೆ ಬಂದು ನಿಂತ್ಕತಾವಳೆ ಅಂದ್ರೆ ಇದಕ್ಕೆ ಏನರ್ಥ ಹೇಳಿ? ಇನ್ನ ಕೇಳ್ತಾ ಇರೋದು ಮಾತಾಡವಾ? ಹೌದು ಮಾವಯ್ಯ, ಅದೆಲ್ಲ ದಿಟಾನೆ. ಲೇ ಲೇ ಲೇ, ನಾನು ಏನೇ ನಿನ್ಗೆ ಅನ್ಯಾಯ ಮಾಡಿದೀನಿ? ನನ್ನ ಮಗ ನಿನ್ಗೇನೆ ಅನ್ಯಾಯ ಮಾಡೋನೆ? 7 ದಿನದಿಂದ ಬೆನ್ನಿಗೆ ಚೂರಿ ಹಾಕ್ಬೇಕು ಅಂತ ಕಾಯ್ತಿದ್ದೆ. ಆ ಕೆಲ್ಸ ಏನೇ ಇದ್ರೂನುವೆ ನಿಮ್ ಮಗಂದು ಚಿಕ್ಕತೆ. ಅಯ್ಯೋ ಅಯ್ಯೋ ಅಯ್ಯೋ, ಹೌದಮ್ಮ ಹೌದು. ನೀನು ಸತ್ಯರಿಸೋದು ತುಂಡು. ನೀನು ನಿನ್ನ ಗಂಡನೇ ಸಾಧನೆ ಮಾಡಿರೋದು, ನನ್ನ ಮಗ ಏನು ಮಾಡಿಲ್ಲ ಅಲ್ವೇ? ಅವತ್ ನಿನ್ ತಲೆಗೆ ಏಟು ಬಿತ್ತು ತಾನೆ, ಬಾಯಲ್ಲಿ ಕಡಬ ಕಚ್ಕೊಂಡಿದ್ದೆ. ಅವತ್ತು ಹೇಳಕ್ ಏನಾಗಿತ್ತು ನಿನ್ಗೆ? ಬಾಬಾ, ನೀವು ನೋಡಿದಿರಲ್ವಾ ಬಾಬಾ, ನನ್ನ ಮಗ ಔಷಧಿ ತಂದ್ಕೊಟ್ಟಲ್ವಾ ಬಾಬಾ? ನೀವ್ ಹೇಳಿ ಬಾಬಾ, ಈ ದಿನ ತನಕ ಅವ್ಳು ಏನ್ ಮಾಡ್ತಿದ್ಲು ಬಾಬಾ? ನೀವು ಮಾತಾಡಿ ಬಾಬಾ. ನೋಡಿ ಮಾವಯ್ಯ, ಸಾಕ್ಷಿ ಇಲ್ದೆ ಒಬ್ರು ಮೇಲೆ ಆರೋಪ ಹೊಸಬಾರ್ದು ಅನ್ನೋ ಕಾರಣಕ್ಕೆ ನಾನ್ ಸುಮ್ಮನಿದ್ದೆ ಆಟೆಯ. ಓಹೋ, ಅಂದ್ರೆ ಈಟ ದಿನ ಸಾಕ್ಷಿನ ಸೃಷ್ಟಿ ಮಾಡ್ತಿದ್ದ? ಸತ್ಯನೇ ನಮ್ ಕಡೆ ಇರ್ಬೇಕಾರೆ ಏನು ಸೃಷ್ಟಿ ಮಾಡೋ ಅಗತ್ಯ ಇಲ್ಲ ಚಿಕ್ಕತೆ. ಯಾಕಂದ್ರೆ ಸತ್ಯ ಅನ್ನೋದೇ ಒಂದು ಸಾಕ್ಷಿ. ಅದನ್ನ ಏಟೆ ಆಳಕ್ಕೆ ಹೂತಾಕಿದ್ರುನುವೆ ಮಣ್ಣನ್ನ ಸೀಳ್ಕೊಂಡು ಮೊಳಕೆ ಬೀಜದಂಗೆ ಈಚೆ ಬರ್ತದೆ. ಯಾವಾಗ್ಲೂ ಸತ್ಯಕ್ಕೆ ಅದ್ಯಾವ್ರೇ ಜೊತೆಯಾಗಿರ್ತಾನೆ. ಲೇ, ಹಂಗಿದ್ದಾಗ ಕಾಡಿಂದ ಬಂದಾಗ್ಲೇ ಯಾಕೆ ಹೇಳಿಲ್ಲ? ಅವತ್ತು ನನಗೆ ಮಾವಯ್ಯ ಮತ್ತೆ ಎಲ್ರು ಪ್ರಾಣ ಉಳಿಯೋದು ಮುಖ್ಯ ಆಗಿತ್ತು. ಅದು ಬಿಟ್ಟು ಕೀರ್ತಿ ಹೆಸರು ನನಗ್ ಬೇಕಾಗಿರ್ಲಿಲ್ಲ. ಅಂದ್ರೆ ನನ್ನ ಮಗನ್ ಸಿಕ್ಕಿರೋ ಕೀರ್ತಿ ನೋಡಿ ಬಾಬಾ ಈಗ 1 ಕೋಟಿ ರೂಪಾಯಿ ಕೊಡ್ತಾರಲ್ಲ, ಅದು ನೋಡಿ ನಿನಗೆ ಐಡಿಯಾ ಬಂತೆ? ಸತ್ಯದ ಬಾಗ್ಲನ್ನ ನಾನ್ ತಗಿಲಿಲ್ಲ ಚಿಕ್ಕತೆ, ನಿಮ್ ಮಗನೇ ತನ್ನ ಕೈಯಾರೆ ತಾನೇ ಬೀಗ ತೆಗ್ದಿದ್ದು. ಆಮೇಲೆ ಅದು ಹೊರಗಡೆ ಬಂದಿದ್ದು ನಮ್ ಬಾಯಿಂದ ಅಲ್ಲ, ನಿಮ್ ಮಗನ್ ಬಾಯಿಂದ. ಗೊತ್ತಾಯ್ತು, ನಂಗೆ ಗೊತ್ತಾಯ್ತು ಬಾಬಾ. ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ನನ್ನ ಮಗನ ವಿರುದ್ಧ ಮಸ್ಲತ್ ಮಾಡ್ತಾವ್ರೆ. ಏನೇನೋ ಹೇಳಿ ಕತೆ ಹುಟ್ಟಾಕ್ತಾವ್ರೆ. ಅಯ್ಯ, ನಾವ್ ಯಾಕೆ ಕತೆ ಹುಟ್ಟಾಕನ ಚಿಕ್ಕವ? ಈ ನಿನ್ ಕುಲಪುತ್ರ ಅವನಲ್ಲ, ಅಯೋಗ್ಯತನಕ್ಕೆ ಪುರಾವೆ. ಅವನೇ ಸಾಕ್ಷಿನೆಲ್ಲ ಅಲ್ಲೇ ಬಿಟ್ಟು ಬಂದಿದ್ದ. ಅದೇನು ಅಂತ ತಿಳ್ಕೊಳಕ್ಕೆ ಹೊಸಿ ದಿನ ಆಯ್ತು ಅಷ್ಟೇ. ಸತ್ಯ ಗೊತ್ತಾದಕ್ಕೆ ಅದನ್ನ ಸಾಕ್ಷಿ ಸಮೇತ ತೋರಿಸ್ಬೇಕು ಅಂತಲೇ ನಾನು ಹೋಗಿದ್ದು. ಬರೀ ಬಾಯ್ ಮಾತಲ್ಲ ಕತೆ ಹೇಳೋದಾಗೈತಲ್ಲ. ಇದೆಲ್ಲ ನಾವು ಇವಳೆ ಮಾಡಿರೋದು. ಸುಭಾಷ ಹೊಡ್ಬಿಟ್ಟು ಬಂದ ಅಂತ ಹೇಳ್ತಾ ಇದೆಯಲ್ವಾ? ಏನಿದೆ ತಪ್ಪ ಸಾಕ್ಷಿ? ಸಾಕ್ಷಿ ಏನೈತೆ? ಸಾಕ್ಷಿ ಇಲ್ದೆ ಸುಮ್ಕೆ ನಾನು ಯಾವತ್ತೂ ಮಾತಾಡಲ್ಲ ಚಿಕ್ಕವ. ಕುಡಿದ್ಬಿಟ್ಟು ಮದ್ ಹೆಂಗ್ ತಂದೆ ಅಂತ ಹೇಳ್ದಾಗ್ಲೇ ನನ್ಗೆ ಅನುಮಾನ ಬಂದಿತ್ತು. ಅವಾಗ್ಲೇ ಒಂದು ಗೋಲ್ಪಟ್ಟಿ ಇಟ್ಕೊಂಡ್ಬಂದು ಅಪ್ಪ ಇನ್ ಮುಂದೆ ನಿಲ್ಸಿ ಸತ್ಯ ಬಾಯ್ ಬಿಡ್ಸೋದು ನಂಗೆ ಕಷ್ಟ ಆಗಿರ್ಲಿಲ್ಲ. ಆದ್ರೂ ಯಾಕೆ ಸುಮ್ಮನಾಗಿದ್ದೆ ಗೊತ್ತಾ? ಹಂಗೇನಾದ್ರು ಮಾಡಿದ್ರೆ ಆಗ ಇನ್ನೂ ಜಾಸ್ತಿ ನಾಟಕ ಮಾಡ್ತಿದ್ಯಾ ಅಂತ ಗೊತ್ತಾಗೇನೆ ಸಾಕ್ಷಿ ಸಮೇತ ಇವ್ನ ಬಣ್ಣ ಬಯಲು ಮಾಡೋಣ ಅಂತ ಇಲ್ಲಿ ಕರ್ಕೊಂಬಂದೆ. ಏನ್ ಹೇಳ್ತಾ ಇದ್ಯಾ? ಯಾರು ಇರೋದು? ಕರ್ಸ್ಲಾಂಗದೆ ಕೊಟ್ಲೆ ಸರಿ ಅಂತ ಅಪ್ಪಯ್ಯ, ಇವ್ರಯ್ಯ ಇವ್ನು ಮಾಡೋ ಅನಾಚಾರನ ಕಣ್ಣಾರೆ ಕಂಡ್ರ ಸಾಕ್ಷಿ. ಭದ್ರ, ಏನ್ ನಡೀತಾ ಇದ್ದದಿಲ್ಲಿ? ಅವತ್ತೇನಾಯ್ತು ಅಲ್ಲೇನ್ ನೋಡಿದ್ರು ಎಲ್ಲ ಸತ್ಯವ ಎಲ್ಲರಿಗೂ ಹೇಳಿ. ಅದು ನನ್ ಗಿಡಮೂಲಿಕೆ ತರಕ್ಕೆ ದಿನಾಲು ಕಾಡ್ಗೋದಂಗೆ ಅವತ್ತು ಹೋಗಿದ್ದೆ. ಅವಾಗ ಅಲ್ಲೇನಾಯ್ತು ಅಂದ್ರೆ, ಗೌಡ್ರೆ, ನನಗೆ ಔಷಧಿ ಸಿಕ್ಕದೆ, ನೀವೆಲ್ಲ ಇದ್ರು ಬಿರ್ನೆ ಬನ್ನಿ. ಆಮೇಲೆ ಅವ್ರಿಗೆ ನೀರ್ ಕುಡ್ಸೋಣ ಅಂತ ನೀರ್ ತರಕ್ ಹೋದೆ. ನನ್ ನೀರ್ ತರಷ್ಟೊತ್ತಿಗೆ ಇವ್ರಲ್ಲಿ ಇರ್ಲಿಲ್ಲ. ಈ ವಿಷಯ ಹೇಳ್ಬೇಕಂತ ನಾನು ಹಾಸ್ಪಿಟಲ್ಗೆ ಓಡೋಡಿ ಬಂದೆ. ಆದ್ರೆ ಅಲ್ಲಿ ಎಲ್ಲ ಸರಿ ಹೋಗಿತ್ತು. ಅವಾಗ ಯೋಳಿ ಇನ್ನೊಂದ್ ಗೊಂದಲ ಮಾಡೋದ್ ಬೇಡ ಅಂತ ಸುಮ್ನೆ ಆದೆ. ಅವತ್ ಕಾಡಲ್ಲಿ ನಡೆದಿದ್ದ ಘಟನೆಗೆ ಯಾರು ಸಾಕ್ಷಿ ಇಲ್ಲ ಅಂತವ ವಿದ್ಯಾ ಕಷ್ಟಪಟ್ಟು ತಂದಿದ್ ಮದ್ನ ತಾನ್ ತಂದಿದ್ದು ಅಂತ ಹೇಳ್ಕೊಂಡು ಹೀರೋ ಆಗಿ ಬಿಲ್ಡಪ್ ಕೊಡ್ತಾವನೆ. ಆದ್ರೆ ಸತ್ಯಕ್ಕೆ ಕಣ್ಣಿರ್ತದೆ. ಏನಾದ್ರೂ ಸಾಕ್ಷಿ ಬಿಟ್ಟು ಬಂದಿರ್ತಾನೆ, ಅದ್ ಯಾವತ್ತಾದ್ರೂ ಒಂದಿನ ಆಚೆ ಬರ್ತದೆ ಅನ್ನೋದನ್ನ ಮರ್ತಾ ಹೋಗ್ಬಿಟ್ಟವನಪ್ಪಯ್ಯ. ಅರ್ಥ ಆಯ್ತು ನನಗೆ. ಈಗೆಲ್ಲ ಅರ್ಥ ಆಗೋಯ್ತು. ಇವರಿಬ್ರು ಸಂಚೆ ಏನು ಅಂತ ನನಗೆ ಸಂದಾಗ ಅರ್ಥ ಆಗೋಯ್ತು. ಅಬ್ಬಬ್ಬಾ, ಎಲ್ಲರೂ ಸೇರ್ಕೊಂಡು ನನ್ನ ಮಗನ ವಿರುದ್ಧವಾಗಿ ಏಟ್ ಸಂದ ಕತೆ ಕಟ್ತಿದ್ದೀರಿ? ಸರಿ ಬಾಬಾ, ಇವಳು ಹೇಳಿದ್ ಸತ್ಯ ಅಂತ ಎಲ್ಲರೂ ಒಪ್ಕೊಳ್ಳೋಣ. ಆದ್ರೆ ಸತ್ಯ ಇವಳು ಗೊತ್ತು ಅಂತ ಭದ್ರಂಗ್ ಹೆಂಗ್ ಗೊತ್ತು? ಭದ್ರ ಏನು ನೋಡಿ ಆದ್ರೂ ಇವಳು ಅಲ್ಲೇ ಇದ್ಲು ಅಂತ ಹೇಳಕ್ಕೆ ಹೆಂಗ್ ಸಾಧ್ಯ ಬಾಬಾ? ಆಯ್ತು ಕಣವ, ಸರಿ, ನೀನ್ ಹೇಳಿದ್ದನ್ನೇ ನಾವು ಒಪ್ತೀವಿ. ಅದಕ್ಕೆ ನಮ್ ಸಮ್ಮತಿನೂ ಅದೇ. ಆದ್ರೆ ಈ ದಿನ ಯಾಕವ ಸುಮ್ಮನಿದೆ? ಯಾಕವ ಸುಮ್ನಾಗ್ಬಿಟ್ಟೆ? ಯಾಕೆ ಭಯ ಪಡ್ತಿದ್ಯಾ? ಮಾತಾಡು. ನೋಡ್ರ ಬಾಬಾ, ಇದ್ರಲ್ಲಿ ಗೊತ್ತಾಯ್ತಾ ಇಲ್ವಾ ಇವ್ರುಗಳು ಏನೋ ಮಸ್ಲತ್ ಮಾಡ್ಕೊಂಡು ಬಂದವ್ರೆ ಅಂತ? ಅದನ್ನ ನೇರವಾಗಿ ಹೇಳಕ್ಕಾಗದೆ ಸುಭಾಸನ್ ಮದ್ವೆಲಿ ಎಲ್ರು ಮುಂದೆ ಮಾನ ಕಳಿತಾವ್ರೆ. ಓಹೋ, ಕೇಳದ ಮರ್ತ್ಬಿಟ್ಟು ಇಲ್ಲಿಗೆ ಬಂದಿಂಗ್ ಮಾತಾಡಿದ್ರೆ ಏಟ್ ಕೊಡ್ತೀನಿ ಅಂತ ಕರ್ಕೊಂಡ್ ಬಂದವನೆ. ಎಷ್ಟು ಹೇಳವನೆ? 50,000, 1 ಲಕ್ಷ, 2 ಲಕ್ಷ? ನೋಡಿ ಬಾಬಾ, ನೋಡಿ ಬಾಬಾ, ಈ ಮುಂದೆ ನನ್ನ ನಿನ್ಗೆ ಎದುರ್ತಾವ್ನೆ ನೋಡಿ ಬಾಬಾ. ಭದ್ರ, ಮೊದ್ಲು ಈಶ್ವರಿ ಕೇಳ್ತಾರೆ ಪ್ರಶ್ನೆ ಉತ್ತರ ಕೊಡು. ಎಲ್ಲ ನಿನ್ಗೆ ಮೊದ್ಲೇ ಗೊತ್ತಿತ್ತೆ? ಗೊತ್ತಿದ್ರೆ ಯಾಕೆ ಸುಮ್ಮನೆ ಇದೆ? ಇಲ್ಲಪ್ಪಯ್ಯ, ಈಸೆ ಯಾವ್ದು ನಂಗೆ ಮೊದ್ಲೇ ಗೊತ್ತಿರ್ಲಿಲ್ಲ. ಅವತ್ ನಾವೆಲ್ಲರೂ ಕೂತ್ಕೊಂಡು ಕುಡಿಬೇಕಾದ್ರೆ ಇವನೇ ಬಾಯ್ ಬಿಟ್ಟಾಗ್ಲೇ ನನಗೂ ಗೊತ್ತಾಗಿದ್ದು. ಅವಾಗ್ಲಿಂದಾನೇ ನನಗೂ ಅನುಮಾನ ಶುರುವಾಗಿದ್ದು. ನೀನೆಂಗ್ಲ ಅಷ್ಟು ಭಾಗ ಔಷಧಿ ತಂದ್ಬಿಟ್ಟೆ? ಆ ಹುಳುಗಳನ್ನೆಲ್ಲ ಬಸ್ಕಾಕಿ ಕಷ್ಟಪಟ್ಟು ಆ ಗಿಡಗಳಿಂದ ಆ ಮದ್ದನ್ ಕಿತ್ಕ ಬಂದ್ಬಿಟ್ಟೆ. ಆ ಮದ್ದಿರದೆ ಆ ಗಿಡದಾಗೆ ಅಂದ್ಮ್ಯಾಕೆ ನಿಧಾನವಾಗಿ ಅಂಬೆಲ್ಲ ಬುಡಿಸ್ಕೊಂಡು ಆ ಮದ್ದನ್ ಕಿತ್ಕ ಬಂದ್ಬಿಟ್ಟೆ. ನೋಡಪ್ಪಯ್ಯ, ಇವ್ನು ಮಾಡಿದ ಅನ್ಯಾಯಕ್ಕೆಲ್ಲವಾ ಇವರೇ ಸಾಕ್ಷಿ ಅಂತ ದೇವ್ರು ನನಗೆ ದಾರಿ ತೋರಿಸ್ದಾಗ್ಲೇ ಇವ್ರನ್ನ ಕರ್ಕೊಂಡ್ ಬಂದು ನಿನ್ ಮುಂದೆ ನಿಲ್ಸಿದ್ದು. ಲೇ ಭದ್ರ, ಯಾಕ್ಲಾ ಇಂತ ಮಸ್ಲತ್ ಮಾಡ್ತಿದ್ಯಾ? ಈ ನಿಮ್ ಪಿತೂರಿಗೆ ಕೊನೆ ದೇವ್ರನ್ನೇ ಸಾಕ್ಷಿಯಾಗಿ ತಂದು ನಿಲ್ಲಿಸ್ತಾ ಇದೆಯಲ್ಲ. ನಂಗೆ ಗೊತ್ತು ಕಣ್ಲ, ದೇವ್ರು ಬಂದು ಏನು ಮಾತಾಡಕ್ಕಿಲ್ಲ. ದೇವ್ರ ಹೇಳ್ಬಿಟ್ರೆ ಎಲ್ಲರೂ ನಂಬ್ತಾರೆ ಅಂತ ತಾನೆ? ನೋಡು ಭದ್ರ, ಈ ನಿನ್ ಕಥೆಯ ಇಲ್ಲಿರೋ ಯಾರು ಬೇಕಾದ್ರೂ ನಂಬೋದು. ಆದ್ರೆ ನಾನ್ ನಂಬಕ್ಕಿಲ್ಲ. ನಾನೇ ಯಾಕ್ಲಾ ಸತ್ಯ ನ್ಯಾಯ ದಾರಿಲಿರೋರು ಯಾರು ನಂಬಕ್ಕಿಲ್ಲ. ಒಂದು ತಿಳ್ಕೊಂಬಿಟ್ಟು ನೀವು ಗಂಡ ಹೆಂಡತಿ ಸೇರ್ಕೊಂಡು ಏನೇ ಮಸ್ಲತ್ ಮಾಡಿ, ಎಷ್ಟೇ ಮಸ್ಲತ್ ಮಾಡಿ, ಎಷ್ಟು ಸಾಕ್ಷಿಗಳನ್ನ ಹುಟ್ಟಾಕಿದ್ರು ಆ ಮತ್ತೆ ನಾನು ಸುಭಾಷನೇ ತಂದಿದ್ದು ಸತ್ಯ. ನನ್ನ ಮಗನ ಮೇಲಿರೋ ಹೊಟ್ಟೆ ಕಿಚ್ಚಿಗೆ ನಾನು ನನ್ನ ಹೆಂಡ್ರು ಹಿಂಗ್ ಮಾಡ್ದು ಅಂತ ಅವ್ನ ಮುಂದೆ ಕ್ಷಮೆ ಕೇಳಿ. ಬಾಬಾ, ನಿಮ್ಗೆ ನ್ಯಾಯನೇ ಮುಖ್ಯ ಅನ್ನೋದಾದ್ರೆ, ನ್ಯಾಯನೇ ಗೆಲ್ಬೇಕು ಅನ್ನೋದಾದ್ರೆ ಇವರಿಬ್ರು ಸುಭಾಷ್ ಅಂತ ಕ್ಷಮೆ ಕೇಳ್ಬೇಕು. ಭದ್ರ, ಸುಭಾಸನೆ ಅವತ್ತು ಮುತ್ತಂದ ಅನ್ನೋದಕ್ಕೆ ಅದನ್ನ ಕುಡಿದಿರೋ ನಾನು ಜೀವಂತವಾಗಿದ್ದೀನಿ. ಅದನ್ನ ಕಣ್ಣಾರೆ ಕಂಡವರು ತುಂಬಾ ಜನ ಅವರೇಕಲ್ಲ. ಇಲ್ಲ ಅಪ್ಪಯ್ಯ, ಇವನ್ ತಲೆ ಓಡ್ ಬಂದಿರೋದಕ್ಕೆ ಇವರೇ ಸಾಕ್ಷಿ. ನೋಡು, ಇದೊಂದು ಸಾಕ್ಷಿನ ಬಿಟ್ಟು ಬೇರೆ ಸಾಕ್ಷಿ ಇದ್ರೆ ಅದನ್ನ ಕೊಡು. ಹೇಳ್ತಾ ಇರೋದೇ ಸತ್ಯ ಆದ್ರೆ ಅದನ್ನ ನಂಬೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನೀವು ಸುಭಾಷಿನ ಹತ್ರ ಕ್ಷಮೆ ಕೇಳಿ. ಈ ಚಾನೆಲ್ಗೆ ಬಿಟ್ಬಿಡಿ. ನೋಡ್ಕೊಂಡ್ಲ ಭದ್ರ, ಇಲ್ಲಿ ಮಾತಿಗೆ ಬೆಲೆ ಇಲ್ಲ, ಸಾಕ್ಷಿಗೆ ಬೆಲೆ. ನಿನ್ನ ಮಾತು ಅವ್ರು ಹೇಳಿದ್ದೇ ಸತ್ಯ ಅನ್ನೋದಾದ್ರೆ ಸಾಬೀತ್ ಮಾಡು. ಇಲ್ಲ ಅಂದ್ರೆ ಅವ್ರು ಹೇಳಿದ್ನೇ ಸತ್ಯ ಅಂತ ಒಪ್ಕೋಬೇಕಾಯ್ತದೆ. ಯಾಕಂದ್ರೆ ನಾವು ಕೂಡ ಅವನು ಖುದ್ದಾಗಿ ತಗೊಂಡ್ ಬಂದಿದ್ದನ್ನ ನೋಡಿದೀವಿ. ನೋಡ್ಕೊಂಡ್ಲ ಭದ್ರ, ನಮಗೆ ನೀನ್ ಬ್ಯಾರೆ ಅಲ್ಲ, ಸುಭಾಸ ಬ್ಯಾರೆ ಅಲ್ಲ. ಸದ್ಯಕ್ಕೆ ಇರೋದು ಇದೊಂದೇ ಸಾಕ್ಷಿ. ಲೇ, ಅದು ದುಡ್ಡು ಕೊಟ್ಟು ಸೃಷ್ಟಿ ಮಾಡಿರೋ ಸಾಕ್ಷಿ ಅಂತ ನಾನೇ ಹೇಳಾಯ್ತಲ್ಲ. ಸಾಕ್ಷಿ ಏನಾದ್ರು ಇಲ್ಲ ಅಂದ್ರೆ ನಾನು ಹೇಳ್ದಂಗೆ ನೀವಿಬ್ರು ಅವನ ಹತ್ರ ಕ್ಷಮೆ ಕೇಳಿ. ಕ್ಷಮಿಸ್ಬಿಡು ಅಪ್ಪಯ್ಯ, ಸಾಕ್ಷಿ ನಂತವ ಇಲ್ಲ ಅಂತ ಹೇಳ್ದೆ. ಆದ್ರೆ
ಸತ್ಯನ ಇವ್ರ ಬಾಯಿಂದನೇ ತರಿಸೋಂತ ಅಸ್ತ್ರ ನನ್ ತವಾದೆ. ಅವಾಗ ಸತ್ಯ ಏನು ಅಂತ ಇವನೇ ಬಾಯ್ಬಿಡ್ತಾನೆ. ಎಲ್ಲದು ಬಟ್ಟೆ ಸರಿ ಅಂತಮ್ಮ. ಕೊಡವ ಇಲ್ಲಿ. ಭದ್ರ ಈಗ ಹಾಕ್ಲಾ ಇದು? ಅಪ್ಪಯ್ಯ ದಯವಿಟ್ಟು 2 ನಿಮಿಷ ಹಿಂದೆ ಇರು. ಅಪ್ಪಯ್ಯ ನಿಂಗೆ ಕೇಳ್ಕೊತಾ ಇರೋದು, ದಯವಿಟ್ಟು 2 ನಿಮಿಷ ಹಿಂದೆ ಇರು. ಸತ್ಯ ಏನು ಅಂತ ನಿಂಗೆ ತಿಳಿತದೆ. ಭದ್ರ ತಮಾಸೆ ಮಾಡ್ತಿದ್ವಿ ಭದ್ರ, ಇದೆಲ್ಲ ಭದ್ರ ತಮಾಸೆ ಮಾಡ್ಬೇಡ ಭದ್ರ. ಅದು ಕಚ್ಚಿದ್ರೆ ಪ್ರಾಣನೇ ಹೋಯ್ತದೆ. ಬೇಡ ಭದ್ರ, ಏನ್ ಮಾಡ್ತಿದ್ಯಾ? ಹುದ್ಕೆ ಚಿಡೈತೆ ನಿನ್ಗೆ ಹೆಂಗೆ ಹೇಳಿ ಬಾಬಾ. ಭದ್ರ ಭದ್ರ ಬೇಡ ನೋಡು. ಅಪ್ಪಯ್ಯ ದಯವಿಟ್ಟು ನೀವು 2 ನಿಮಿಷ ಸುಮ್ಮನೆ ಬಿಡಿ. ಇವ್ರುಗಳ ಸತ್ಯನ ಬಾಯ್ ಬಿಡಂಗ್ ಮಾಡ್ತೀನಿ. ದಯವಿಟ್ಟು ಅಪ್ಪಯ್ಯ ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಸತ್ಯ ಸಾಕ್ಷಿ ಎಲ್ಲ ಕೇಳ್ತಾ ಇದ್ರಿ ಅಲ್ವಾ? ಈಗೆಲ್ಲ ಗೊತ್ತಾಯ್ತದೆ, ನೀವೇ ಎಲ್ಲ ಬಾಯ್ ಬಿಡ್ತೀರಾ. ತಗೊಂತಮ್ಮ. ಭದ್ರ ನಿನ್ಗೆ ಏನಾಗೈತೆ ಭದ್ರ? ಭದ್ರ ಭದ್ರ ಸುಭಾಷ ಭದ್ರ ಬಾಬಾ ನೋಡ್ತಿದ್ದೀರಲ್ಲ ಬಾಬಾ, ಏನಾಗೈತೆ ಭದ್ರ? ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ ನೀನು? ಭದ್ರ ಭದ್ರ ಏನ್ಲ ಮಾಡ್ದೆ ನೀನು? ಆ ಹುಳ ಕಚ್ಚಲು ಸತ್ತ ಕಣ್ಲಾ? ಅಪ್ಪಯ್ಯ ಸುಮ್ಗೆ ಇರಿ, ನಿಂಗೆಲ್ಲ ವಿಚಾರ ಅರ್ಥ ಆಯ್ತದೀಗ. ಕೊನೆಗೆ ಹುಳ ಕಚ್ಚಿಸ್ಬಿಟ್ಟೆ ಅಲ್ವಾ ಬಾಬಾ? ಇವ್ರು ನಮ್ಮಿಬ್ಬರನ್ನ ಸಾಯಿಸ್ಬೇಕು ಅಂತ ಮಾಡೋನೆ. ಏನ್ ಮಾಡ್ಬೇಕು ಅಂತ ಹೊಂಟಿದ್ದೀರಾ ಎಲ್ರು? ದೊಡಪ್ಪ ನಂಗೆ ಆಯ್ತಾ ಇಲ್ಲ ದೊಡಪ್ಪ, ಹಿಂಗೆ ಆಯ್ತದೆ. ನನ್ನ ಜೀವ ಉಳಿಸ್ಕೊಡಪ್ಪ ಪ್ಲೀಸ್. ಭದ್ರ ಏನಾದ್ರು ಒಂದು ಮಾಡ್ಲಾ? ಯಾಕೆ ಹಿಂಗ್ ಮಾಡ್ತಾ ಇದೀಯ? ಅಪ್ಪಯ್ಯ ಒಂದೇ 1 ನಿಮಿಷ. ಇವ್ರ ಜೀವ ಉಳ್ಸ ಮತ್ನ ಆಗ್ಲೇ ಸಾಧುಗಳು ಸಿದ್ಧ ಮಾಡ್ಕೊಂಡವ್ರೆ. ಪ್ರಾಣ ಉಳ್ಸೋದೀಗ. ಈಗ ನಿಮ್ ಬಾಯಿಂದ ಬರೋ ಸತ್ಯ ಮಾತ್ರ. ಹೇಳಿ ಔಷಧಿ ತಗೊಳ್ಳಿ. ದೊಡಪ್ಪ ದೊಡಪ್ಪ ನಾವ್ ಹೇಳ್ತಾ ಇರೋದು ಸತ್ಯ, ಇವ್ರು ಹೇಳ್ತಾ ಇರೋದು ಸುಳ್ಳು. ನನ್ನ ನಂಬಿ ದೊಡಪ್ಪ. ದೊಡಪ್ಪ ನಾನೇ ಕಾಡೊಳಗೆ ಹೋಗಿ ಮತ್ತೆ ತಂದಿದ್ದು, ನನ್ನ ನಂಬಿ ಅವ್ರು ಕೊಡೋದಕ್ಕೆ ಹೇಳಿ. ಭದ್ರ ಹೂ ಕಣೋ, ಮತ್ ನಾ ಸುಭಾಷನೇ ತಂದಿದ್ದು. ಮೊದಲು ನಮ್ಮ ಜೀವ ಉಳಿಸೋ. ಚಿಕ್ಕವ ಸತ್ಯ ಹೇಳಿದ್ರೆ ಬದುಕ್ತ್ಯಾ, ಇಲ್ಲ ಅಂತಂದ್ರೆ ಬದುಕು ಆಸೆ ಬಿಟ್ಬಿಡು. ನಿಮ್ಗೆ ಹೆಂಗೋ ಹೇಳೋದು? ಅವರೇ ಕಣೋ ಮತ್ ತಂದಿದ್ದು. ನನಗೆ ಅರ್ಥ ಆಯ್ತಿಲ್ಲ ನಿಮ್ಗೆ ಹೆಂಗ್ ಹೇಳ್ಬೇಕು ಅಂತ. ಉಳಿದೈತೆ ಬಾಬಾ, ನಮ್ಮ ಜೀವ ಉಳ್ಸಕ್ಕೆ ಹೇಳಿ ಬಾಬಾ. ಏನ್ ಬಾಬಾ ಸುಮ್ಮನೆ ನಿಂತಿದ್ದೀರಾ? ನೋಡಿ ನಿಮ್ ಜೀವಕ್ಕಿನ್ನ ನೀವ್ ಹೇಳಿದ ಸುಳ್ಳೆ ಮುಖ್ಯ ಅನ್ನೋದಾದ್ರೆ ನಾನೇನು ಮಾಡಕ್ಕಾಗಕ್ಕಿಲ್ಲ. ಭದ್ರ ಏನ್ಲ ಇದು ಹಠ? ಅವ್ರು ಕೇಳ್ತಾರಲ್ಲ ಔಷಧಿ ಕೊಡ್ಲಾ? ಅಪ್ಪಯ್ಯ ನಾನು ಪ್ರಾಣ ತೆಗಿಯಕ್ ನಿಂತಿಲ್ಲ, ಸತ್ಯ ಉಳ್ಸಕ್ಕೆ ಅಂತ ನಿಂತೀವಿ. ನೋಡ್ರವ, ನಿಮ್ಗೆ ಕಚ್ಚಿರೋದು ಸಾಮಾನ್ಯ ಹುಳುಗಳಲ್ಲ, ತಾಯಿ ಹುಳುಗಳು. ಇದರಲ್ಲಿ ಕಾಳಿಂಗ ಸರ್ಪಕ್ಕಿಂತ ಹೆಚ್ಚಾಗಿ ವಿಷ ಇರ್ತದೆ. ತಡ ಮಾಡ್ಬೇಡಿ, ಸತ್ಯನ ಹೇಳ್ಬಿಡಿ. ಅಯ್ಯೋ ಅದಕ್ಕೆ ನಿಮಗೆ ಸತ್ಯ ಗೊತ್ತಿದೆ, ಹೇಳ್ಬಿಟ್ಟು ಜೀವ ಉಳಿಸ್ಕೊಳ್ಳಿ. ಜೀವ ಉಳಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು.